ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇಂದಿನ ವಿಡಿಯೋದಲ್ಲಿ ಮಾಸ್ಟರ್ ಮೈಂಡ್ ಡೈರೆಕ್ಟರ್ ಉಪೇಂದ್ರ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಸೆಪ್ಟೆಂಬರ್ 18, 1967 ಕೋಟೇಶ್ವರ ಗ್ರಾಮದಲ್ಲಿ ಉಪೇಂದ್ರ ಅವರು ಜನಿಸ್ತಾರೆ. ಇವರ ಪೂರ್ಣ ಹೆಸರು ಉಪೇಂದ್ರ ರಾವ್. ಇವರ ತಂದೆ ಮಂಜುನಾಥ್, ತಾಯಿ ಅನುಸೂಯ. ಇವರಿಗೆ ಅಣ್ಣ ಕೂಡ ಇದ್ದಾರೆ. ಅವರ ಹೆಸರು ಸುಧೀಂದ್ರ ರಾವ್. ಬಡ ಕುಟುಂಬದಲ್ಲಿ ಬೆಳೆದು ಬಂದ ಇವರು ಕಾಲೇಜಿನಲ್ಲಿ ಓದುತ್ತಿದ್ದ ಕಾಲದಲ್ಲಿ ನಾಟಕಗಳಲ್ಲಿ ಭಾಗವಹಿಸುತ್ತಿದ್ದರು. ಇವರು ಗೆಳೆಯರ ಜೊತೆಗೂಡಿ ತಂಡಗಳನ್ನು ಕಟ್ಟುತ್ತಿದ್ದರು. ಇವರ ದೂರದ ಸಂಬಂಧಿಯಾದ ನಟ ಹಾಗೂ ನಿರ್ದೇಶಕ ಕಾಶಿನಾಥ್ ಅವರೊಂದಿಗೆ ಇವರ ಒಡನಾಟವು ಪ್ರಾರಂಭವಾಗುತ್ತೆ. ಇವರು ಕಾಶಿನಾಥ್ ಅವರೊಂದಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. 1992 ತರ್ಲೆ ನನ್ನ ಮಗ ಸಿನಿಮಾದಿಂದ ಉಪೇಂದ್ರ ಅವರು ನಿರ್ದೇಶನ ಮಾಡಲು ಪ್ರಾರಂಭಿಸಿದ್ದರು. ಮೊದಲ ನಿರ್ದೇಶನದಲ್ಲೇ ಗೆಲುವನ್ನು ಸಾಧಿಸುತ್ತಾರೆ. ಇದಾದ ನಂತರ ಹಾರರ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾವನ್ನು ನಿರ್ದೇಶಿಸುತ್ತಾರೆ. ಈ ಚಿತ್ರದ ಮೂಲಕ ಕುಮಾರ್ ಗೋವಿಂದ್ ಅವರನ್ನು ಕನ್ನಡ ಇಂಡಸ್ಟ್ರಿಗೆ ಪರಿಚಯಿಸಿದರು. ಈ ಚಿತ್ರವು ಯಶಸ್ವಿಯಾಯಿತು. ಇಲ್ಲಿಂದ ಉಪೇಂದ್ರ ಅವರು ಸ್ವತಂತ್ರ ನಿರ್ದೇಶಕರಾಗಿ ಹೊರಬಂದರು. ಉಪೇಂದ್ರ ಅವರ ಮುಂದಿನ ಚಿತ್ರ ಓಂ. ಈ ಚಿತ್ರಕ್ಕೆ ಕುಮಾರ್ ಗೋವಿಂದ್ ಅವರನ್ನೇ ಹೀರೋ ಮಾಡಬೇಕು ಅಂದ್ಕೊಂಡಿರ್ತಾರೆ. ಆದರೆ ಇವರು ಹೆಚ್ಚು ಬ್ಯುಸಿ ಇರುವ ಕಾರಣದಿಂದ ಅವತ್ತಿನ ಹೆಚ್ಚು ಬೇಡಿಕೆ ಇರುವ ನಟ ಡಾಕ್ಟರ್ ಶಿವರಾಜ್ ಕುಮಾರ್ ಅವರನ್ನು ಈ ಸಿನಿಮಾಗೆ ಒಪ್ಪಿಸುತ್ತಾರೆ. ಈ ಸಿನಿಮಾ ರಿಲೀಸ್ ಆಗಬೇಕಿದ್ರೆ ಹೆಚ್ಚು ವಿವಾದಗಳೊಂದಿಗೆ ರಿಲೀಸ್ ಆಗುತ್ತೆ. ಇದರಲ್ಲಿ ರಿಯಲ್ ರೌಡಿಗಳು ಸಹ ಆ್ಯಕ್ಟ್ ಮಾಡಿದ್ದಾರೆ. ಈ ಸಿನಿಮಾ ಕೊನೆಗೆ ರಿಲೀಸ್ ಆಗುತ್ತೆ. ಇದು ಹೊಸ ದಾಖಲೆಯನ್ನೇ ಸೃಷ್ಟಿಸುತ್ತದೆ. ಇದಾದಮೇಲೆ ಅಂಬರೀಷ್ ಅವ್ರ ಜೊತೆ ಆಪರೇಷನ್ ಅಂತ ಸಿನಿಮಾವನ್ನು ನಿರ್ದೇಶಿಸಿದರು. ಇದಾದ ನಂತರ ತಾನು ನಾಯಕನಾಗಿ ಎ ಸಿನಿಮಾವನ್ನು ನಿರ್ದೇಶಿಸಿದ್ದರು. ಇದು ಕರ್ನಾಟಕದಲ್ಲಿ 175 ದಿನಗಳ ಓಟವನ್ನು ಹೊಂದಿತು. ನಂತರ ಇದನ್ನು ತೆಲುಗಿಗೆ ಡಬ್ ಮಾಡಲಾಗುತ್ತದೆ. ಆಂಧ್ರದಲ್ಲಿ 100 ದಿನ ಓಟವನ್ನು ಕಂಡಿತು. ಇದಾದ ನಂತರ ರಾಘವೇಂದ್ರ ರಾಜ್ಕುಮಾರ್ ಅವರೊಂದಿಗೆ ಸ್ವಸ್ತಿಕ್ ನಿರ್ದೇಶಿಸುತ್ತಾರೆ. 1999 ಉಪೇಂದ್ರ ಎಂಬ ಟೈಟಲ್ ಮೂಲಕ ತೆರೆಕಂಡ ಉಪೇಂದ್ರ ಚಿತ್ರವು ಬಹಳ ಟೀಕೆಗೆ ಕಾರಣವಾಗುತ್ತದೆ. ಈ ಸಿನಿಮಾವು ಟೀಕೆ ಮಾಡಲೆಂದೇ ಇನ್ನೊಂದು ಸಿನಿಮಾ ಕೂಡ ಮಾಡ್ತಾರೆ. ಅದೇ ಜಿತೇಂದ್ರ. ಜಗ್ಗೇಶ್ ನಟನೆಯ ಸಿನಿಮಾ ಆಗಿದೆ. ಇದರಲ್ಲಿ ಉಪೇಂದ್ರ ಅವರನ್ನು ಅಪಮಾನ ಮಾಡಲು ಪ್ರಯತ್ನಿಸಿದ್ದಾರೆ. ಆದರೆ ಈ ಸಿನಿಮಾ ಇದೆ ಅನ್ನೋದೇ ಯಾರಿಗೂ ಗೊತ್ತಿಲ್ಲ. ಅಟ್ಟರ್ ಫ್ಲಾಪ್ ಆಗಿ ಹೋಗುತ್ತೆ. ಇದಾದ ನಂತರವೂ ಉಪೇಂದ್ರ ಸಿನಿಮಾವು ದಾಖಲೆಗಳನ್ನು ಮುರಿಯುತ್ತದೆ. ಈ ಸಿನಿಮಾ 200 ದಿನ ಓಡಿ ದೊಡ್ಡ ಹಿಟ್ ಆಗುತ್ತದೆ. ಈ ಸಿನಿಮಾ ಮೂಲಕ ಉಪೇಂದ್ರ ಅವರಿಗೆ ಹೆಚ್ಚು ಅಭಿಮಾನಿಗಳು ಹೊಂದುತ್ತಾರೆ. ನಿರ್ದೇಶನವನ್ನು ತ್ಯಜಿಸಿ ನಟನಾಗಿ ಸಿನಿಮಾವನ್ನು ಮಾಡ್ತಾ ಬರ್ತಾರೆ. 10 ವರ್ಷದ ನಂತರ ಉಪೇಂದ್ರ ಅವರು ಮತ್ತೆ ನಿರ್ದೇಶಕರಾಗಿ ಸೂಪರ್ ಚಿತ್ರವನ್ನು ನಿರ್ದೇಶಿಸಿದರು. ಇದು ಕೂಡ ಬ್ಲಾಕ್ ಬಸ್ಟರ್ ಆಗುತ್ತದೆ. ಇದಾದ ನಂತರ 2015ರಲ್ಲಿ ಉಪ್ಪಿ 2 ಅನ್ನು ನಿರ್ದೇಶಿಸಿದರು. ಇದು ಸೂಪರ್ ಸಿನಿಮಾ ಮಾಡಿದ 5 ವರ್ಷಗಳ ನಂತರ ಮಾಡ್ತಾರೆ. ಈ ಚಿತ್ರಕ್ಕೆ ನಿರೀಕ್ಷೆಗಳು ತುಂಬ ಹೆಚ್ಚಿತ್ತು. ಆದರೆ ಕತೆ ಪ್ರೇಕ್ಷಕರಲ್ಲಿ ಗೊಂದಲವನ್ನುಂಟು ಮಾಡಿ ಮಿಶ್ರ ಪ್ರತಿಕ್ರಿಯೆಯನ್ನು ಪಡೆಯುತ್ತದೆ. ಇದಾದ ಮೇಲೆ ಈಗ ರಿಲೀಸ್ ಆಗಿರುವ UI ಸಿನಿಮಾವಂತೂ ತುಂಬ ಅದ್ಭುತವಾಗಿ ತೆಗೆದಿದ್ದಾರೆ. ಈ ಚಿತ್ರದಲ್ಲಿ ನಮ್ಮನ್ನು ನಾವು ಕನ್ನಡಿಯಲ್ಲಿ ಇರುವಂತೆ ಕಾಣಬಹುದು. ಕೆಲವು ಪ್ರೇಕ್ಷಕರಿಗೆ ಇನ್ನೂ ಅರ್ಥವಾಗಿಲ್ಲವೆಂದರೆ ಇದ್ರ ಮೇಲೆ ಸಪ್ರೇಟ್ ವಿಡಿಯೋ ಮಾಡಬೇಕೆಂದರೆ ಕಮೆಂಟ್ ಮಾಡಿ. ಉಪೇಂದ್ರ ಅವರು ಅತಿಥಿ ಪಾತ್ರಗಳು ನೋಡೋದಾದರೆ ಕಾಶಿನಾಥ್ ಅವ್ರ ಜೊತೆ ಅನಂತನ ಅವಾಂತರದಲ್ಲಿ ಕಾಣಿಸ್ಕೊಳ್ತಾರೆ. ನಂತರ ಉಶ್ ಸಿನಿಮಾದಲ್ಲಿ ಪೊಲೀಸ್ ಆಗಿ ಕಾಣಿಸ್ಕೊಳ್ತಾರೆ. ಹೀಗೆ ಬೆಳೆದ ನಮ್ಮ ಉಪೇಂದ್ರ ಅವರು ಈಗ ಟಾಪ್ ಡೈರೆಕ್ಟರ್ ಲಿಸ್ಟ್ನಲ್ಲಿ ಒಬ್ಬರು. ಎಷ್ಟೇ ಟೀಕೆ ಅವಮಾನ ಆದರೂ ಯಾವುದಕ್ಕೂ ಸೋಲಿಲ್ಲ ನಮ್ಮ ಉಪೇಂದ್ರ. ಉಪ್ಪಿ ಫ್ಯಾನ್ಸ್ ಯಾರ್ಯಾರಿದ್ದೀರಾ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಜೈ ಪ್ರಜಾಕೀಯ.